ಮಹಾಮಾರಿಯನ್ನು ಓಡಿಸೋಣ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಇವತ್ತು ಜನ ಮತ್ತೆ ಮುಗಿಬಿದ್ದಿದ್ದಾರೆ. ಶಿವಾಜಿನಗರದಲ್ಲಿ ಖರೀದಿ ನೆಪದಲ್ಲಿ ಜನ ಓಡಾಟ ಮಾಡ್ತಾ ಇದ್ದಾರೆ. ಕೇಳಿ ಇವತ್ತು ಭಾನುವಾರ ಮಟನ್ ಖರೀದಿ, ಚಿಕನ್ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಚಿಕನ್ ಸ್ಟಾಲ್ ಹಾಗೇನೆ ತರಕಾರಿ ಮಾರ್ಕೆಟ್ ಫುಲ್ ರಶ್ ಆಗ್ಬಿಟ್ಟಿದೆ. ಭಾನುವಾರ ಹಿನ್ನೆಲೆಯಲ್ಲಿ ನಾನ್ ವೆಜ್ ಪ್ರಿಯರು ಮಾಂಸಕ್ಕೆ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸಾಮಾಜಿಕ ಅಂತರವನ್ನ ಪಾಲನೆ ಮಾಡ್ತಾ ಇಲ್ಲ. ಶಿವಾಜಿನಗರ ಸರ್ಕಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ತಿನ್ನೋದಕ್ಕೆ ಯಾರು ಕೂಡ ಅಡ್ಡಿಪಡಿಸ್ತಾ ಇಲ್ಲ. ನಿಮ್ಗೆ ಹೊರಗಡೆ ಹೋಗಿ ನಿಮ್ಗೇನು ಅಗತ್ಯ ವಸ್ತು ಇದೆ ಅದನ್ನು ಖರೀದಿ ಮಾಡ್ಕೊಂಡು ಬನ್ನಿ. ಆದರೆ ಈಗ ಹೋದಂಥ ಟೈಮ್ನಲ್ಲಿ ನೋಡಿ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸೇ ಮೇಂಟೈನ್ ಮಾಡ್ತಾ ಇಲ್ಲ. ಸರಿಯಾಗಿ ಕೆಲವರು ಮಾಸ್ಕನ್ನು ಮೂಗು ಬಾಯಿ ಮುಚ್ಕೊಳ್ಳೋ ರೀತಿಯಲ್ಲಿ ಹಾಕೊಂಡಿಲ್ಲ. ಇನ್ನು ಶಿವಾಜಿನಗರದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ. ನೋಡೋಣ. ಲಾಕ್ಡೌನ್ ಟಫ್ ರೂಲ್ಸ್ ಜಾರಿಯಲ್ಲಿದ್ರೂ ಕೂಡ ಶಿವಾಜಿನಗರದ ಜನ ಗಾಳಿಗೆ ತೂರಿ ಡೋಂಟ್ ಕೇರ್ ಅಂತ ಓಡಾಡ್ತಾ ಇದ್ದಾರೆ. ಸದ್ಯ ಟ್ರಾಫಿಕ್ ಜಾಮ್ ಆಗಿ ಇಲ್ಲಿ ಜನ ಎಲ್ಲ ಕೂಡ ಗುಂಪಾಗಿ ಓಡಾಡ್ತಿರುವಂತಹ ಒಂದು ದೃಶ್ಯ ಕೂಡ ಕಂಡು ಬರ್ತಾ ಇದೆ. ನಾವೀಗ ಶಿವಾಜಿನಗರದ ಸರ್ಕಲ್ ಬಳಿ ಇದ್ದೇವೆ. ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ ಇಲ್ಲಿ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಅನಗತ್ಯವಾಗಿ ಓಡಾಡುವಂತಹ ಒಂದು ದೃಶ್ಯ ಶಿವಾಜಿನಗರದಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಜನ ಗುಂಪಾಗಿ ಸೇರ್ತಾ ಇರುವಂತದ್ದು ನೋಡಬಹುದು. ಇಲ್ಲಿ ಚಿಕನ್ ಸ್ಟಾಲ್ ಆಗಿರ್ಬೋದು, ಮತ್ತೆ ಈ ಟೀ ಸ್ಟಾಲ್ಗಳ ಮುಂದೆ ತರಕಾರಿ ಮಾರ್ಕೆಟ್ ನಮ್ಮ ಬಳಿಗೆಲ್ಲ ಕೂಡ ಜನ ಇಲ್ಲಿ ಖರೀದಿ ನೆಪದಲ್ಲಿ ಗುಂಪಾಗಿ ಓಡಾಡ್ತಾ ಇದ್ದಾರೆ. ಸರಿಯಾಗಿ ಸಾಮಾಜಿಕ ಅಂತರ ಇಲ್ಲ. ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಅಂದ್ರೆ ಸಾಮಾಜಿಕ ಅಂತರ ಮತ್ತೆ ಮಾಸ್ಕ್ ಸರಿಯಾಗಿ ಬಳಕೆಯನ್ನ ಮಾಡ್ತಾ ಇಲ್ಲ. ನೋಡ್ಬೋದು ಶಿವಾಜಿನಗರದ ಸರ್ಕಲ್ ಅಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಚಿಕನ್ ಕೋಳಿ ಒಂದು ವಾಹನಗಳು ಕೂಡ ಇಲ್ಲಿ ಬಂದಿರೋ ಹಿನ್ನೆಲೆಯಲ್ಲಿ ಜೊತೆಗೆ ಹೆಚ್ಚು ವೆಹಿಕಲ್ಸ್ ಕೂಡ ಇವತ್ತು ಶಿವಾಜಿನಗರದ ಸರ್ಕಲ್ ಬಳಿ ಕಂಡು ಬರ್ತಾ ಇದೆ. ಜೊತೆಗೆ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು ನೋಡಬಹುದು. ಇಲ್ಲಿ ಸಂಚಾರಿ ಪೊಲೀಸ್ ಇದ್ರೂ ಕೂಡ ಇದನ್ನು ನಿಯಂತ್ರಿಸಲಾಗದಂತಹ ಪರಿಸ್ಥಿತಿಯಲ್ಲಿ ಈಗ ಇರುವಂತದ್ದು. ಜೊತೆಗೆ ಹೆಚ್ಚು ವಾಹನಗಳ ಓಡಾಟ ಇವತ್ತು ಶಿವಾಜಿನಗರದ ಸರ್ಕಲ್ ಬಳಿ ಕಂಡು ಬರ್ತಾ ಇದೆ. ಹೆಚ್ಚು ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿನ ಜನ ಇಷ್ಟೊಂದು ಪ್ರಮಾಣದಲ್ಲಿ ಸೋಂಕು ಹರಡ್ತಾ ಇದ್ರು ಕೂಡ ಶಿವಾಜಿನಗರದ ಜನ ಅದಕ್ಕೆ ಡೋಂಟ್ ಕೇರ್ ಅಂತ ಇರುವಂತದ್ದು. ಜೊತೆಗೆ ಯಾವುದೇ ಭಯವಿಲ್ಲದೆ ಇಲ್ಲಿನ ಜನ ಓಡಾಡ್ತಾ ಇದ್ದಾರೆ. ಇವರಿಗೆ ಯಾವ ರೀತಿ ಒಂದು ಬುದ್ಧಿ ಹೇಳ್ಬೇಕು ಅಂತ ಕೂಡ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಇಷ್ಟೊಂದು ಜನ ಎಚ್ಚೆತ್ಕೊಳ್ಬೇಕು, ಜನ ಮನೇಲಿರಿ ಅಂತ ಸ್ಟೆಪ್ಸ್, ಮನೆಯಲ್ಲಿರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಿದ್ರು ಕೂಡ ಈ ಒಂದು ಖರೀದಿ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಈ ರೀತಿ ಜನ ಹೊರಗಡೆ ಬಂದು ಈ ರೀತಿ ಮುಗಿಬಿದ್ದಿರೋದು. ಯಾರಾದ್ರೂ ಒಬ್ಬರು ಇಬ್ಬರಿಗೆ ಸೋಂಕು ಕಂಡು ಬಂದಿದ್ರೆ ಅಂಥವ್ರಿಂದ ಯಾರಿಗಾದ್ರೂ ಸೋಂಕು ಹರಡಿದ್ರೆ ಇದಕ್ಕೆ ಯಾರು ಹೊಣೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಇದರಲ್ಲಿ ಯಾರಾದ್ರೂ ಒಬ್ಬನಿಬ್ಬರಿಗೆ ಸೋಂಕು ಬಂದು ಸಮಸ್ಯೆ ಆದ್ರೆ ಇದಕ್ಕೆ ಯಾರು ಹೊಣೆ ಅಂತ ಕೂಡ ಕಂಡು ಬರುವಂತದ್ದು. ಚಿಕನ್ ಖರೀದಿ ನೆಪದಲ್ಲಿ ಆಗಿರ್ಬೋದು, ಮಟನ್ ಖರೀದಿ ನೆಪದಲ್ಲಿ ಆಗಿರ್ಬೋದು, ಎಲ್ಲ ಕೂಡ ಬಂದು ಇಲ್ಲಿ ವೆಹಿಕಲ್ಸ್ಗಳು, ಆಟೋಗಳಾಗಿರ್ಬೋದು, ಮತ್ತೆ ಬೈಕ್ಗಳಾಗಿರ್ಬೋದು ಎಲ್ಲ ಕೂಡ ಹೆಚ್ಚು ವಾಹನಗಳ ಓಡಾಟ ಆಗಿ ಶಿವಾಜಿನಗರದಲ್ಲಿ ಟ್ರಾಫಿಕ್ ಜಾಮ್ ಆಗುವಂತಹ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಬಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.